ಗೌರಿ ಮತ್ತು ಕವಿತಾಗೆ ಅವರ ಊರಿನಲ್ಲಿ ಯಾರೂ ಕೆಲಸ ಕೊಡದ ಕಾರಣ ಅವರು ಬೇಸರದಿಂದ ನಡೆದು ಪಕ್ಕದ ದೊಡ್ಡ ಹಳ್ಳಿಗೆ ತಲುಪ್ತಾರೆ. ಅಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗೆ ಸುಧಾರಿಸಿಕೊಳ್ಳಲು ಕುಳಿತುಕೊಳ್ತಾರೆ. ಆಗ ಪಕ್ಕದಲ್ಲಿ ಇಬ್ಬರು ವ್ಯಕ್ತಿಗಳು ಮಾತನಾಡುತ್ತಿರುವುದು ಕೇಳಿಸುತ್ತದೆ. ಮನೆಯ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ನನ್ನ ಹೆಂಡತಿ ಹಲವು ದಿನಗಳಿಂದ ಅನಾರೋಗ್ಯದಿಂದ ಮಲಗಿದ್ದಾಳೆ. ಅವಳಿಗೆ ಏಳಲು ಆಗುತ್ತಿಲ್ಲ, ಮನೆ ಕೆಲಸ ನೋಡಿಕೊಳ್ಳಲು ಆಗುತ್ತಿಲ್ಲ. ನನಗೆ ಏನು ಮಾರಬೇಕು ಎಂದು ತಿಳಿಯುತ್ತಿಲ್ಲ. ಹಾಗಾದರೆ ಯಾರನ್ನಾದರೂ ಕೆಲಸಕ್ಕೆ ಇಟ್ಟುಕೊಳ್ಳಿ ಮಾಲೀಕರೇ. ಇಟ್ಟುಕೊಳ್ಳಬೇಕು ಅಂದುಕೊಂಡಿದ್ದೇನೆ. ಆದರೆ ಮೊದಲು ಕೆಲಸ ಮಾಡುತ್ತಿದ್ದ ಹುಡುಗಿಗೆ ಮದುವೆಯಾಯಿತು. ಮಗ ಮತ್ತು ಸೊಸೆ ಇಬ್ಬರು ನಗರದಲ್ಲಿದ್ದಾರೆ. ಈ ದೊಡ್ಡ ಮನೆಯನ್ನು ನೋಡಿಕೊಳ್ಳಲು ಯಾರೂ ಇಲ್ಲದಂತಾಗಿದೆ. ಗೌರಿ ಮತ್ತು ಕವಿತಾ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ಅವರ ಕಣ್ಣಲ್ಲಿ ಭರವಸೆ ಮೂಡ್ತದೆ ಮತ್ತು ಗೌರಿ ಧೈರ್ಯ ಮಾಡಿ ಹತ್ತಿರ ಹೋಗಿ ಕೇಳ್ತಾಳೆ. ಮಾಲೀಕರೇ, ನಮ್ಮನ್ನು ಕ್ಷಮಿಸಿ. ನಾವು ನಿಮ್ಮ ಮಾತುಗಳನ್ನು ಕೇಳಿಸಿಕೊಂಡೆವು. ನಿಮಗೆ ಕೆಲಸಕ್ಕೆ ಯಾರಾದರೂ ಬೇಕಿದ್ದರೆ ನಾವು ಇಬ್ಬರು ಕೆಲಸ ಮಾಡುತ್ತೇವೆ. ಜಮೀನ್ದಾರ ಅವರಿಬ್ಬರನ್ನು ಮೇಲಿಂದ ಕೆಳಗೆ ನೋಡುತ್ತಾನೆ. ನೀವು ಯಾರು? ನಿಮ್ಮನ್ನು ಎಂದೂ ಮುಂಚೆ ಇಲ್ಲಿ ನೋಡಿಲ್ಲವಲ್ಲ? ನಾವು ಪಕ್ಕದ ಹಳ್ಳಿಯವರು ಮಾಲೀಕರೇ. ಕೆಲಸದ ಹುಡುಕಾಟದಲ್ಲಿ ಬಂದಿದ್ದೇವೆ. ಯಾವುದೇ ಕೆಲಸ ಕೊಟ್ರೂ ಪೂರ್ಣ ಪ್ರಾಮಾಣಿಕತೆಯಿಂದ ಮಾಡುತ್ತೇವೆ. ಕೆಲಸವೇನೂ ಇದೆ, ಆದರೆ ನನಗೆ ಮನೆ ನೋಡಿಕೊಳ್ಳಲು ಮತ್ತು ನನ್ನ ಹೆಂಡತಿಯ ಸೇವೆ ಮಾಡಲು ಒಬ್ಬಳೇ ಹುಡುಗಿ ಬೇಕಾಗಿದೆ. ಗೌರಿ ಸ್ವಲ್ಪ ಯೋಚಿಸಿ ತಂಗಿಯ ಮುಖ ನೋಡುತ್ತಾಳೆ. ಪರವಾಗಿಲ್ಲ ಮಾಲೀಕರೇ, ನಮ್ಮಿಬ್ಬರಲ್ಲಿ ಒಬ್ಬಳು ಕೆಲಸ ಮಾಡುತ್ತಾಳೆ. ನೀವು ನಿಶ್ಚಿಂತರಾಗಿರಿ. ಸರಿ, ನಾಳೆ ಬೆಳಗ್ಗೆ ಬನ್ನಿ. ಕೆಲಸ ಹೇಗೆ ಮಾಡುತ್ತೀರಾ ಎಂದು ನೋಡೋಣ. ಇಬ್ಬರು ಮನೆಗೆ ಮರಳಿ ಬಂದ ನಂತರ ಕುಳಿತುಕೊಳ್ಳುತ್ತಾರೆ. ಅಕ್ಕ, ಈಗ ಹೇಳು, ನಮ್ಮಿಬ್ರಲ್ಲಿ ಯಾರು ಕೆಲ್ಸಕ್ಕೆ ಹೋಗ್ಬೇಕು? ನೀನೇ ಹೋಗು ಕವಿತಾ. ನೀನು ಜನರೊಂದಿಗೆ ಬೇಗ ಬೆರೆಯುತ್ತೀಯ ಮತ್ತು ಅನಾರೋಗ್ಯದಿಂದ ಇರುವವರಿಗೆ ಬೇಕಾದ ಪ್ರೀತಿ ಮೃದುತ್ವ ನಿನ್ನಲ್ಲಿದೆ. ನಾನು ಇಲ್ಲೇ ಇದ್ದು ಮರೆ ನೋಡಿಕೊಳ್ಳುತ್ತೇನೆ. ಯಾವುದೇ ಅಪಾಯ ಬಂದರೂ ಎದುರಿಸುತ್ತೇನೆ. ಅಕ್ಕ, ನಿನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಲು ನನಗೆ ಇಷ್ಟವಿಲ್ಲ. ನೀನ್ ಒಂಟಿಯಲ್ಲ ಕವಿತಾ. ನಿನ್ನ ಧೈರ್ಯ ನನ್ನ ಜೊತೆ ಇರ್ತದೆ. ಇದು ಬರೀ ಕೆಲಸವಲ್ಲ, ನಮ್ಮ ಹೊಸ ಬದುಕಿನ ಆರಂಭ. ಮರುದಿನ ಬೆಳಗ್ಗೆ ಕವಿತಾ ಜಮೀನ್ದಾರನ ಮನೆಗೆ ಕೆಲಸಕ್ಕೆ ಹೋಗ್ತಾಳೆ. ಹಾಗಾದರೆ ನೀನೇನಾ ಕವಿತಾ? ಬೆಳಗಿನಿಂದ ಕಾಯುತ್ತಿದೆ. ನಿಜ ಹೇಳು, ಮುಂಚೆ ಎಂದಾದರೂ ಇಂತಹ ಕೆಲಸ ಮಾಡಿದ್ದೀಯಾ ಅಥವಾ ಕೇವಲ ಅಸಹಾಯಕತೆಯಿಂದ ಬಂದಿದ್ದೀಯಾ? ಮಾಲೀಕರೇ, ನಿಜ ಹೇಳಬೇಕೆಂದರೆ ಇಷ್ಟು ದೊಡ್ಡ ಮನೆಯನ್ನು ನಾನು ಎಂದು ನಿಭಾಯಿಸಿಲ್ಲ. ಆದರೆ ಮನೆಯ ಕೆಲಸಗಳನ್ನು ಬಾಲ್ಯದಿಂದಲೂ ಮಾಡುತ್ತಾ ಬಂದಿದ್ದೇನೆ. ಯಾರತ್ತಾದರೂ ಸೇವೆ ಮಾಡಬೇಕೆಂದರೆ ನಾನು ಹೃದಯದಿಂದ ಮಾಡುತ್ತೇನೆ, ಕಲಿಯುತ್ತೇನೆ. ಮಾಲೀಕರೇ, ಒಂದು ಅವಕಾಶ ಕೊಡಿ. ಎಲ್ಲರೂ ಕಲಿಯುತ್ತೇನೆ ಎಂದೇ ಹೇಳುತ್ತಾರೆ, ಆದರೆ 2 ದಿನಗಳಲ್ಲಿ ಓಡಿ ಹೋಗುತ್ತಾರೆ. ನೀನು ಓಡಿ ಹೋಗುವುದಿಲ್ಲ ತಾನೇ? ಓಡಿ ಹೋಗುವವರಲ್ಲಿ ನಾನಿಲ್ಲ ಮಾಲೀಕರೇ. ಪರಿಸ್ಥಿತಿಗೆ ಹೆದರಿ ಓಡಬೇಕಾಗಿದ್ದರೆ ನಾನು ಇಲ್ಲಿಯವರೆಗೆ ಬರುತ್ತಲೇ ಇರಲಿಲ್ಲ. ನಿನ್ನ ಮಾತುಗಳಲ್ಲಿ ಸತ್ಯವಿದೆ ಅನಿಸುತ್ತದೆ. ಸರಿ, ಇಂದಿನ ಕೆಲಸ ನೋಡಿ ನಿರ್ಧರಿಸೋಣ. ಕವಿತಾ ಅನಾರೋಗ್ಯದಿಂದ ಮಲಗಿರುವ ಜಮೀನ್ದಾರನ ಹೆಂಡತಿಯ ಕೋಣೆಗೆ ಹೋಗ್ತಾಳೆ. ಅಮ್ಮವ್ರೆ, ನಾನು ನಿಮ್ಮ ಸಹಾಯಕ್ಕೆ ಬಂದಿದ್ದೇನೆ. ನಿಮ್ಗೇನಾದ್ರೂ ಬೇಕಿದ್ರೆ ಹೇಳಿ. ನೀನು ಬಾಕಿ ಜನರಂತೆ ಅಲ್ವಾ? 2 ದಿನ ಸೇವೆ ಮಾಡಿ ಆಮೇಲೆ ಮಾಯವಾಗ್ತೀಯ. ನಾನು ಹೊರಟು ಹೋದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಒಂಟಿತನ. ಈಗ ಅದು ಅಭ್ಯಾಸವಾಗಿ ಬಿಟ್ಟಿದೆ. ಜನರು ಬರುತ್ತಾರೆ, ಭರವಸೆ ನೀಡುತ್ತಾರೆ, ಆಮೇಲೆ ಕೈ ಬಿಟ್ಟು ಹೋಗುತ್ತಾರೆ. ಹಾಗಾದ್ರೆ ಈ ಬಾರಿ ಆ ಅಭ್ಯಾಸವನ್ನು ಬದಲಾಯಿಸೋಣ. ನೀವು ಗುಣಮುಖರಾಗುವವರೆಗೂ ನಾನು ಇಲ್ಲೇ ಇರ್ತೇನೆ. ನನಗೆ ನನ್ನ ಸೇವೆಯ ಮೇಲೆ ನಂಬಿಕೆ ಇದೆ. ಕವಿತಾ ಇಡೀ ದಿನ ಮನಸ್ಸಿಟ್ಟು ಕೆಲಸ ಮಾಡುತ್ತಾಳೆ. ಸಂಜೆ ಜಮೀನ್ದಾರ ಅವಳನ್ನು ಕರೀತಾನೆ.
ಕವಿತಾ, ಇಲ್ಲಿ ಬಾ, ಕುಳಿತುಕೋ. ಹೆದರುವ ಅಗತ್ಯವಿಲ್ಲ. ಹೇಳಿ ಮಾಲೀಕರೇ. ಇಂದು ಹಲವು ದಿನಗಳ ನಂತರ ನನ್ನ ಹೆಂಡತಿ ಯಾವುದೇ ದೂರು ನೀಡಲಿಲ್ಲ, ನೋವಿನ ಬಗ್ಗೆ ಹೇಳಲಿಲ್ಲ, ಒಂಟಿತನದ ಬಗ್ಗೆಯೂ ಮಾತಾಡಲಿಲ್ಲ. ನೀನು ಅಂಥದ್ದೇನು ಮಾಡಿದೆ ಕವಿತಾ? ಅಂಥದ್ದೇನೂ ವಿಶೇಷವಾಗಿ ಮಾಡಿಲ್ಲ ಮಾಲೀಕರೇ. ಆದ್ರೂ ಅವರಿಗೆ ಒಂಟಿತನ ಅನಿಸದಂತೆ ನೋಡಿಕೊಂಡೆ ಅಷ್ಟೇ. ಕಾಯಿಲೆಗಿಂತ ಹೆಚ್ಚಾಗಿ ಒಂಟಿತನ ಮನುಷ್ಯನನ್ನು ಒಳಗಿನಿಂದ ಮುರಿಯುತ್ತದೆ ಎಂದು ನನಗೆ ಗೊತ್ತು. ಹೌದು, ನಿನ್ನ ಆಲೋಚನೆ ತುಂಬಾ ಒಳ್ಳೆಯದು. ಅದಕ್ಕೆ ಔಷಧಿ ನೀಡುವ ಮುನ್ನ ಜೊತೆ ನೀಡುವುದು ಮುಖ್ಯ ಎಂದು ನಾನು ಯೋಚಿಸಿದೆ. ತಗೋ, ಇದು ನಿನ್ನ ಇಂದಿನ ಸಂಬಳ. ಮಾಲೀಕರೇ, ಇದು ಇಂದಿನ ದುಡಿಮೆಯ ಹಣ. ಆದರೆ ನಾನು ಬರೀ ನನ್ನ ಕರ್ತವ್ಯ ನಿಭಾಯಿಸಿದೆ ಅಷ್ಟೇ. ಮತ್ತು ಹಣವನ್ನು ತಿಂಗಳ ಕೊನೆಯಲ್ಲಿ ನೀಡುತ್ತಿರಲ್ಲವೇ? ಈಗಲೇ ಏಕೆ? ಇಟ್ಕೋ ಕವಿತಾ, ಕೆಲಸಕ್ಕೆ ಬರ್ತದೆ. ಇಂದು ಕರ್ತವ್ಯ ನಿಭಾಯಿಸುವ ಒಳ್ಳೆಯ ಗುಣವಿರುವ ವ್ಯಕ್ತಿಗಳು ಸಿಗುವುದೇ ಅಪರೂಪ. ಹಾಗಾಗಿ ಇದು ನಿನ್ನ ಹಕ್ಕು, ಇಟ್ಕೋ. ಮಾಲೀಕರೇ, ನಾನು ಪ್ರತಿದಿನ ಹೀಗೇ ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ನನಗೆ ಇಲ್ಲಿ ಯಾವಾಗ್ಲೂ ಕೆಲಸ ಸಿಗುತ್ತಿರ್ತದೆಯೇ? ನಿನ್ನ ನಿಯತ್ತು ಮತ್ತು ನಿನ್ನ ಪರಿಶ್ರಮ ಹೀಗೆ ಇದ್ದರೆ ನಿನ್ನನ್ನು ಇಲ್ಲಿಂದ ತೆಗೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಕವಿತಾ ಹಣ ಮತ್ತು ಜಮೀನ್ದಾರರ ಮೆಚ್ಚುಗೆಯ ಮಾತುಗಳಿಂದ ತುಂಬಾ ಖುಷಿಯಾಗಿ ಮನೆಗೆ ಓಡಿ ಬರ್ತಾಳೆ. ಗೌರಿ ಅಂಗಳದಲ್ಲಿ ಅವಳಿಗಾಗಿ ಕಾಯುತ್ತಿರ್ತಾಳೆ. ಕವಿತಾ, ಬಂದ್ಬಿಟ್ಯಾ ತಂಗಿ? ನಾನು ಎಂದಿನಿಂದ ನಿನ್ನ ದಾರಿ ಕಾಯುತ್ತಿದ್ದೆ. ಹೃದಯ ಗಾಬರಿಯಾಗುತ್ತಿತ್ತು. ಎಲ್ಲವೂ ಸರಿಯಾಗಿ ನಡೆದಿದೆಯಲ್ಲ? ಅಕ್ಕ, ಇಂದು ಮೊದಲ ಬಾರಿಗೆ ನಮ್ಮ ಬದುಕು ಬದಲಾಗಬಹುದು ಎಂದು ನನಗೆ ಅನಿಸಿತು. ಏನಾಯ್ತು? ಸ್ಪಷ್ಟವಾದಿ ಹೇಳು ಕವಿತಾ. ಮಾಲೀಕರು ನನ್ನ ಕೆಲಸವನ್ನ ತುಂಬಾ ಹೊಗಳಿದ್ರು. ನೀನ್ ಬಂದ್ಮೇಲೆ ಮನೆ ಬದಲಾಗಿದೆ ಅಂದ್ರು. ಮತ್ತು ನೋಡು, ಮೊದಲ ದಿನವೇ ನನಗೆ ಹಣ ಕೂಡ ಕೊಟ್ಟಿದ್ದಾರೆ. ಇಷ್ಟು ಬೇಗ? ಮೊದಲ ದಿನವೇ ಕೊಟ್ಟಿದ್ರಾ? ಏನಾದ್ರೂ ಅಂದ್ರ ಅವರು? ಹೌದು ಅಕ್ಕ, ಪರಿಶ್ರಮದ ಹಕ್ಕು ಮೊದಲ ದಿನದಿಂದಲೇ ಸಿಗಬೇಕು ಅಂದ್ರು. ಅಕ್ಕ, ಮೊದಲ ಬಾರಿಗೆ ಯಾರೋ ನಮ್ಮ ಕಷ್ಟವನ್ನ, ಪರಿಶ್ರಮವನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅನ್ಸ್ತು. ಕವಿತಾ, ಇಂದು ನಮ್ಮಮ್ಮ ಬದುಕಿದ್ರೆ ನಿನ್ನನ್ನು ಒಪ್ಪಿಕೊಂಡು ಕಣ್ಣೀರು ಹಾಕುತ್ತಿದ್ದಳು ತಂಗಿ. ನಿಜವಾಗಿಯೂ ನೀನು ಎಲ್ಲರ ಹೃದಯ ಗೆದ್ದು ಬಿಡ್ತೀಯ. ಅಕ್ಕ, ಈ ಹಣವನ್ನ ನೀನೇ ಇಟ್ಕೋ. ಇಲ್ಲ ಕವಿತಾ, ಇದು ನಿನ್ನ ಸಂಪಾದನೆ, ನೀನೇ ಇಟ್ಕೋ. ನಾವೇನು ಬೇರೆ ಬೇರೆಯೇ. ನಿನ್ನದು ನನ್ನದು, ನನ್ನದೆಲ್ಲ ನಿನ್ನದು. ಅಕ್ಕ, ಒಂದ್ ಮಾತ್ ಕೇಳ್ತೇನೆ, ನಿಜ ಹೇಳ್ತೀಯಾ? ಹಾ, ಕೇಳು ಕವಿತಾ, ಏನಾಯ್ತು? ಇಂದು ಮನೆಗೆ ಯಾರಾದ್ರೂ ಬಂದಿದ್ದರಾ? ಯಾವ್ದಾದ್ರೂ ಅಪರಿಚಿತ ವ್ಯಕ್ತಿ ಅಥವಾ ಆ ಚಿಕ್ಕಮ್ಮನ ಕಡೆಯಿಂದ ಯಾರಾದ್ರೂ ಬಂದಿದ್ದರಾ? ಇಲ್ಲ ಕವಿತಾ, ಯಾರ್ ಬರ್ಲಿಲ್ಲ. ಯಾಕೆ ಕೇಳುತ್ತಿದ್ದೀಯಾ? ನನಗೆ ತುಂಬಾ ಭಯ ಇತ್ತು ಅಕ್ಕ. ಆ ಚಿಕ್ಕಮ್ಮ ಮತ್ತು ಆ ಗೌಡ ನಮ್ಮನ್ನ ಹುಡುಕಿಕೊಂಡು ಇಲ್ಲಿಯವರೆಗೆ ಬಂದು ಬಿಡ್ತಾರೆ ಏನೋ ಎಂದು ಹೆದರಿದೆ. ಹೆದರಬೇಡ ತಂಗಿ. ಎಲ್ಲಿಯವರೆಗೆ ನಾವಿಬ್ಬರು ಒಟ್ಟಿಗಿರುತ್ತೇವೋ ಅಲ್ಲಿಯವರೆಗೆ ನಮಗೆ ಏನೂ ಆಗುವುದಿಲ್ಲ. ಇಬ್ಬರು ತುಂಬಾ ದಿನಗಳ ನಂತರ ನೆಮ್ಮದಿಯಿಂದ ಊಟ ಮಾಡಿ ನಿರಾಳವಾಗಿ ನಿದ್ದೆ ಮಾಡುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆಯುತ್ತವೆ. ಕವಿತಾ ಈಗ ಜಮೀನ್ದಾರರ ಮನೆಯಲ್ಲಿ ಕೆಲಸದಳಾಗಿ ಉಳಿಯದೆ ಆ ಮನೆಯ ಒಬ್ಬ ಸದಸ್ಯಲಂತೆ ಆಗಿಬಿಡ್ತಾಳೆ. ಒಂದು ದಿನ ಕವಿತಾ ಎಂದಿನಂತೆ ಕೆಲಸಕ್ಕೆ ಹೋಗಿರ್ತಾಳೆ. ಗೌರಿ ಮನೆಯ ಅಂಗಳದಲ್ಲಿ ಕಸ ಗುಡಿಸುತ್ತಿರ್ತಾಳೆ. ಆಗ ಅಲ್ಲಿಯ ಭ್ರಷ್ಟ ಗೌಡ ತನ್ನ ಆಳುಗಳೊಂದಿಗೆ ಅವರ ಮನೆ ಅಂಗಳಕ್ಕೆ ನಗುತ್ತಾನೆ. ಅರೆ ಗೌರಿ, ನಾನು ಹೇಳಲ್ ಬಂದಿರುವ ಮಾತನ್ನು ಗಮನವಿಟ್ಟು ಕೇಳು. ಇದು ತಮಾಷೆಯಲ್ಲ. ಹೇಳಿ, ಏನಾಯ್ತು? ಏನ್ ವಿಷಯ ಬಂದಿದ್ದು? ಈ ಹಳೆಯ ಮನೆ ಮತ್ತು ಈ ಜಮೀನು ಇನ್ನು ಮುಂದೆ ನಿಮ್ಮದಲ್ಲ, ತಿಳಿಯುತ್ತೆ? ತಕ್ಷಣ ಖಾಲಿ ಮಾಡಿ ಆಚೆ ಹೋಗಿ. ಆದ್ರೆ ಇದು ನಮ್ಮ ಮನೆ, ನಮ್ಮ ತಂದೆ ನಮಗೆ ಕೊಟ್ಟಿರುವ ಆಶ್ರಯ ಇದು. ಕಾನೂನು ಪತ್ರಗಳನ್ನು ಎಂದಾದ್ರೂ ನೋಡಿದ್ದೀಯಾ? ನೀನು ಅದರ ಮೇಲೆ ಯಾರ ಹೆಸರು ಬರೆದಿದೆ ಗೊತ್ತಾ? ಆ ಪತ್ರಗಳ ಮೇಲೆ ನಿಮ್ಮ ಚಿಕ್ಕಮ್ಮ ವಸುಂಧರಾಳ ಹೆಸರಿದೆ. ಮತ್ತು ಈ ಜಮೀನಿನ ತೆರಿಗೆಯನ್ನು ಕೂಡ ಅವಳೇ ಕಟ್ಟುತ್ತಿದ್ದಾಳೆ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ? ಅವಳು ಮೋಸ ಮಾಡುತ್ತಿದ್ದಾಳೆ. ನಾವು ಸುಳ್ಳು ಹೇಳುತ್ತಿದ್ದೆವೋ ಅಥವಾ ನಿನಗೆ ಸತ್ಯ ಗೊತ್ತಿಲ್ಲವೋ ನನಗೆ ಗೊತ್ತಿಲ್ಲ. ಈಗಲೇ ಇವರನ್ನು ಏನು ಮಾಡುವುದು ಬೇಡ. ಕೇಳಿಸ್ಕೋ ಗೌರಿ,
ನಿನಗೆ ಕೇವಲ 1 ವಾರ ಮಾತ್ರ ಸಮಯ, ಕೇವಲ 1 ವಾರ. ಅಷ್ಟರಲ್ಲಿ ನೀವಿಬ್ರು ಈ ಮನೆ ಖಾಲಿ ಮಾಡಿ ಹೋಗದಿದ್ರೆ ನಾವೇ ನಿಮ್ಮನ್ನು ಆಚೆ ಹಾಕುತ್ತೇವೆ. ಆಗ ನಿಮಗೆ ಅಲಲು ಕೂಡ ಸಮಯ ಸಿಗೋದಿಲ್ಲ. ಗೌಡ ಗೌರಿಗೆ ಜೋರಾಗಿ ಬೆದರಿಕೆ ಹಾಕಿ ತನ್ನ ಆಳುಗಳೊಂದಿಗೆ ಅಲ್ಲಿಂದ ಹೊರಟು ಹೋಗ್ತಾನೆ. ಗೌರಿ ಭಯದಿಂದ ಅಲ್ಲಿ ನಡುಗುತ್ತಾ ನಿಂತಿರ್ತಾಳೆ. ಸಂಜೆ ಆಗುತ್ತಲೇ ಕವಿತಾ ಕೆಲಸ ಮುಗಿಸಿ ಖುಷಿಯಿಂದ ಮನೆಗೆ ಬರುತ್ತಾಳೆ. ಗೌರಿ ಒಳಗೆ ಬೇಸರದಿಂದ ಕಣ್ಣೀರು ಹಾಕುತ್ತಾ ಕುಳಿತಿರ್ತಾಳೆ. ಅಕ್ಕ, ನಾನು ಬಂದೆ. ಇಂದು ನಾನು... ಅಕ್ಕ, ಏನಾಯ್ತು? ನೀನ್ ಯಾಕೆ ಇಷ್ಟು ಬೇಜಾರಲ್ಲಿ ಇದ್ದೀಯಾ? ಏನಾದ್ರೂ ಆಯ್ತಾ ಅಕ್ಕ? ಕವಿತಾ, ನಾವು ತುಂಬಾ ದೊಡ್ಡ ತೊಂದರೆಯಲ್ಲಿದ್ದೇವೆ. ಇಂದು ಆ ಭ್ರಷ್ಟ ಗೌಡ ಇಲ್ಲಿಗೆ ಬಂದಿದ್ದ. ಈ ಮನೆ ಬಿಟ್ಟು ತೊಲಗಬೇಕು ಎಂದು ಬೆದರಿಕೆ ಹಾಕಿ ಹೋಗಿದ್ದಾನೆ. ಈ ಮನೆ ನಮ್ಮದಲ್ಲ, ನಮ್ಮ ಚಿಕ್ಕಮ್ಮನ ಹೆಸರಲ್ಲಿ ಇದೆ ಎಂದನು. 1 ವಾರ ಸಮಯ ಕೊಟ್ಟಿದ್ದಾರೆ. ಇಲ್ಲದಿದ್ದರೆ ನಮ್ಮನ್ನು ಈ ಮನೆಯಿಂದ ಆಚೆ ಹಾಕುತ್ತಾನಂತೆ. ಆ ಗೌಡ ನಮ್ಮ ಚಿಕ್ಕಮ್ಮನ ಜೊತೆ ಸೇರಿ ಸಂಚು ರೂಪಿಸಿದ್ದಾನೆ. ಈಗ ನನಗೆ ಎಲ್ಲವೂ ಸ್ಪಷ್ಟವಾಗಿ ಅರ್ಥವಾಗುತ್ತಿದೆ. ನಮ್ಮನ್ನು ಆ ದೊಡ್ಡ ಮನೆಯಿಂದ ಓಡಿಸೇಡಿಸಿ ಈ ಹಳೆಯ ಮನೆಗೆ ಏಕೆ ಕಳುಹಿಸಿದಳು ಗೊತ್ತಾ? ಈ ಜಮೀನಿನ ಬೆಲೆ ಈಗ ತುಂಬಾ ಹೆಚ್ಚಾಗಿದೆ. ಆ ಆಟಗಾರ್ತಿ ದುರಾಸೆ ಹೆಂಗಸು ಈ ಜಮೀನನ್ನು ಕೂಡ ಮಾರಿ ಹಣ ಮಾಡಲು ಯೋಚಿಸುತ್ತಿದ್ದಾಳೆ. ಏನ್ ಹೇಳ್ತಿದ್ಯಾ ಅಕ್ಕ? ಅವನಿಗೆ ಯಾವ ಹಕ್ಕಿದೆ ಇದನ್ನೆಲ್ಲ ಹೇಳೋಕೆ? ಇದು ಹೇಗೆ ಸಾಧ್ಯ ಹಾಗಾದ್ರೆ? ನಾವೆಲ್ಲಿ ಹೋಗೋಣ? ನಾವ್ ಬೀದಿಗೆ ಬಂದ್ಬಿಟ್ವಾ ಹೀಗಿದ್ರೆ? ನಿನ್ನನ್ ಒಬ್ಳನ್ನೇ ಬಿಟ್ಟು ನಾಳೆ ನಾನು ಕೆಲ್ಸಕ್ಕೆ ಹೋಗೋದಿಲ್ಲ. ಇಲ್ಲ, ಹಾಗೆ ಬಿಡಲು ಸಾಧ್ಯವಿಲ್ಲ. ನಾವೇನಾದ್ರೂ ಮಾಡಬೇಕು. ಆದ್ರೆ ಕವಿತಾ, ನಾನು ತುಂಬಾ ಯೋಚಿಸಿದ್ದೇನೆ. ನೀನಿಂದು ಕೆಲಸ ನಿಲ್ಲಿಸಿದ್ರೆ ನಮ್ಮ ಕೊನೆಯ ಭರವಸೆಯೂ ನಿಂತು ಹೋಗುತ್ತದೆ. ಈ ಮನೆಯ ಕಥೆ ಏನಾಗ್ತದೆ ಗೊತ್ತಿಲ್ಲ. ಈಗ ಎಲ್ಲವೂ ಆ ದೇವರ ಭರವಸೆಯ ಮೇಲಿದೆ. ನೀನು ಕೆಲಸಕ್ಕೆ ಹೋಗದಿದ್ದರೆ ನಮ್ಮ ಬದುಕಿನ ಕೊನೆಯ ಆಸರೆಯೂ ಕಿತ್ತು ಹೋಗುತ್ತದೆ. ನಮಗೆ ಎಷ್ಟೇ ಭಯವಿದ್ದರೂ ನಾವು ಧೈರ್ಯದಿಂದ ಇರಬೇಕು. ನೀನು ಕೆಲಸಕ್ಕೆ ನಾಳೆಯಿಂದ ಹೋಗು. ಕವಿತಾ ಜೋರಾಗಿ ಅಳುತ್ತಾ ಮಲಗುತ್ತಾರೆ. ಕೆಲಸಕ್ಕೆ ಹೋಗುತ್ತಾಳೆ. ಇಡೀ ದಿನ ಜಮೀನ್ದಾರನ ಮನೆಯಲ್ಲಿ ಕೆಲಸ ಮಾಡುವಾಗ ಕವಿತಾಳ ಮುಖದಲ್ಲಿ ಎಂದಿಗೂ ನಗು ಇರುವುದಿಲ್ಲ. ಅವಳು ಮೌನವಾಗಿರ್ತಾಳೆ. ಇದನ್ನು ನೋಡಿದ ಜಮೀನ್ದಾರರು ಅವಳನ್ನು ಕೇಳುತ್ತಾರೆ. ಕವಿತಾ ಮೊದಲಿಗೆ ಅಂಜಿ ಏನನ್ನೂ ಹೇಳುವುದಿಲ್ಲ. ಕೊನೆಗೆ ದುಃಖ ತಡೆಯಲಾರದ ಎಲ್ಲವನ್ನೂ ಜಮೀನ್ದಾರರ ಬಳಿ ಹೇಳುತ್ತಾಳೆ. ಆಗ ಜಮೀನ್ದಾರರು 1 ವಾರದ ನಂತರ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಭರವಸೆ ನೀಡುತ್ತಾರೆ. ಒಂದು ವಾರ ಕಳೆಯುತ್ತದೆ. ಗೌಡ ತನ್ನ ಗುಂಡಾಗಳೊಂದಿಗೆ ಗೌರಿ ಮತ್ತು ಕವಿತಾಳ ಹಳೆಯ ಮನೆಗೆ ಬರುತ್ತಾನೆ. ವಸುಂಧರಾ ಕೂಡ ದೂರದಲ್ಲಿ ನಿಂತು ನೋಡುತ್ತಿರ್ತಾಳೆ. ಗೌರಿ ಮತ್ತು ಕವಿತಾ ಇಬ್ಬರೂ ಅಸಹಾಯಕರಾಗಿ ಕೈ ಮುಗಿದು ನಿಂತಿರ್ತಾರೆ. ಗೂಂಡಾಗಳು ಅವರ ಸಾಮಾನುಗಳನ್ನು ಆಚೆ ಎಸೆಯಲು ಮುಂದಾಗುತ್ತಾರೆ. ಆಗ ಹಿಂಬದಿಯಿಂದ ಒಂದು ಗಂಭೀರವಾದ ಧ್ವನಿ ಕೇಳಿಸುತ್ತೆ. ಸಮಯ ಮುಗೀತು ಗೌರಿ, ಈಗ ತಕ್ಷಣ ಮನೆ ಖಾಲಿ ಮಾಡಿ ಹೊರಡಿ. ಹಿಂದಿನಿಂದ ಒಂದು ಧ್ವನಿ ನಿಲ್ಲಿಸಿ ಎಂದು ಬರುತ್ತದೆ. ಎಲ್ಲರೂ ತಿರುಗಿ ನೋಡುತ್ತಾರೆ. ಅಲ್ಲಿ ಜಮೀನ್ದಾರು ಗತ್ತಿನಿಂದ ನಿಂತಿರುತ್ತಾರೆ. ಗೌಡ ಸ್ವಲ್ಪ ನಡುಗುತ್ತಾ ಆದರೂ ಧೈರ್ಯ ತೆಗೆದುಕೊಂಡು, ಅರೆ ಜಮೀನ್ದಾರ್ರೆ, ನೀವೇನು ಇಲ್ಲಿ? ಮತ್ತು ನೀವು ಯಾವ ಕಡೆಯಿಂದ ನಮಗೆ ನಿಲ್ಲಿಸಲು ಹೇಳುತ್ತಿದ್ದೀರಾ? ಯಾವ ಹಕ್ಕಿನಿಂದ? ಅಂದರೆ ನ್ಯಾಯದ ಹಕ್ಕಿನಿಂದ. ಯಾವ ಧೈರ್ಯದಲ್ಲಿ ಈ ಅನಾಥ ಹುಡುಗಿಯರನ್ನು ಮನೆಯಿಂದ ಆಚೆ ಹಾಕುತ್ತಿದ್ದೀಯ ನೀನು? ಹಕ್ಕು ಮತ್ತು ಕಾನೂನಿನ ಪತ್ರದ ಆಧಾರದ ಮೇಲೆ. ಮಾಲೀಕರೇ, ಇಲ್ಲಿ ನೋಡಿ ಪತ್ರಗಳು. ಈ ಜಮೀನು ಕಾನೂನುಬದ್ಧವಾಗಿ ವಸುಂಧರಾಳ ಹೆಸರಿನದೆ. ಇದರ ತೆರಿಗೆಯನ್ನು ಕೂಡ ಅವಳೇ ಕಟ್ಟುತ್ತಿದ್ದಾಳೆ. ನೀವು ದೊಡ್ಡವರಾಗಿರಬಹುದು, ಆದರೆ ಕಾನೂನು ಮೀರಿ ಏನು ಮಾಡಲು ಸಾಧ್ಯವಿಲ್ಲ. ಜಮೀನ್ದಾರ ಆ ಕಾನೂನು ಪತ್ರಗಳನ್ನು ಇಸ್ಕೊಂಡು ನೋಡ್ತಾನೆ. ಅವನ ಮುಖದ ಭಾವನೆ ಬದಲಾಗುತ್ತದೆ. ಪತ್ರಗಳು ನಿಜವಾಗಿಯೂ ವಸುಂಧರ ಹೆಸರಲ್ಲಿ ಇರುತ್ತವೆ. ಪ್ರಸ್ತುತ ಕಾನೂನಿನ ಪ್ರಕಾರ ತಕ್ಷಣವೇ ಏನು ಮಾಡಲು ಸಾಧ್ಯವಿಲ್ಲ ಎಂದು ಜಮೀನ್ದಾರನಿಗೆ ಅರ್ಥವಾಗುತ್ತದೆ. ಗೌಡ ವಿಜಯದ ನಗು ನಗುತ್ತಾನೆ. ನೋಡಿದಿರ ಜಮೀನ್ದಾರ್ರೆ, ಹಾಗಾಗಿ ಹಿಂದೆ ಈ ಮನೆ ಖಾಲಿಯಾಗಬೇಕು. ನಡಿವಿ. ಗೌಡ ತನ್ನ ಆಳುಗಳಿಗೆ ಸಾಮಾನ್ಯ ಎತ್ತಲು ಸನ್ನೆ ಮಾಡುತ್ತಾನೆ.
ಜಮೀನ್ದಾರ ಬೇಸರ ಮತ್ತು ಅಸಹಾಯಕತೆಯಿಂದ ಸುಮ್ಮನೆ ನಿಲ್ಲಬೇಕಾಗುತ್ತದೆ. ಗೌರಿ ಮತ್ತು ಕವಿತಾ ಜೋರಾಗಿ ಅಳಲು ತೊಡಗುತ್ತಾರೆ. ಗೌಡ ಮತ್ತು ಅವನ ಹಾಡುಗಳು ಜಮೀನನ್ನು ವಶಪಡಿಸಿಕೊಂಡು ಹೊರಟು ಹೋಗುತ್ತಾರೆ. ಗೌರಿ ಮತ್ತು ಕವಿತಾ ರಸ್ತೆ ಬದಿಯಲ್ಲಿ ಹೇಳುತ್ತಾ ನಿಂತಿರ್ತಾರೆ. ಜಮೀನ್ದಾರ್ ಅವರ ಹತ್ತಿರ ಬರುತ್ತಾನೆ. ಮಗಳೇ, ಇಂದು ನನ್ನಿಂದ ಕಾನೂನುಬದ್ಧವಾಗಿ ಏನು ಮಾಡಲು ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ನನ್ನನ್ನು ಕ್ಷಮಿಸಿಬಿಡಿ. ಆದರೆ ಇದರ ಅರ್ಥ ನಾನು ಸುಮ್ಮನೆ ಕೂರುತ್ತೇನೆ ಎಂದಲ್ಲ. ಇದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತದೆ. ನಾನು ವಕೀಲರೊಂದಿಗೆ ಮಾತನಾಡುತ್ತೇನೆ. ಗೌರಿ ಮತ್ತು ಕವಿತಾ ತಲೆ ತಗ್ಸಿ ಕಣ್ಣೀರು ಹಾಕುತ್ತಾರೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ನೀವಿಬ್ಬರೂ ಬೀದಿಯಲ್ಲಿ ಇರಬೇಕಾದ ಅಗತ್ಯವಿಲ್ಲ. ಹಿಂದಿನಿಂದ ನೀವಿಬ್ಬರು ನನ್ನ ಮನೆಗೆ ಬನ್ನಿ. ನನ್ನ ಸ್ವಂತ ಹೆಣ್ಣು ಮಕ್ಕಳ ಹಾಗೆ ನನ್ನ ಮನೆಯಲ್ಲೇ ಇರಿ. ಗೌರಿ ಮತ್ತು ಕವಿತಾ ಇಬ್ಬರು ಆಶ್ಚರ್ಯದಿಂದ ಜಮೀನ್ದಾರರನ್ನ ನೋಡುತ್ತಾರೆ. ಅವರಿಗೆ ತಮ್ಮ ಕಿವಿಗಳನ್ನೇ ನಂಬಲು ಸಾಧ್ಯವಾಗುವುದಿಲ್ಲ. ಇಬ್ಬರು ಕಣ್ಣಿಂದಲೂ ಆನಂದ ಭಾಷ್ಪಾರಿಯುತ್ತದೆ. ಗೌರಿಯು ಸ್ವಲ್ಪ ಸಮಯದ ನಂತರ ತನ್ನನ್ನು ತಾನು ನಿಭಾಯಿಸಿಕೊಂಡು ಮಾತನಾಡುತ್ತಾಳೆ. ಮಾಲೀಕರೇ, ನಾವು ನಿಮ್ಮ ಮನೆಯಲ್ಲ. ಹೌದು, ಎಲ್ಲಿಯವರೆಗೆ ನಿಮಗೆ ನ್ಯಾಯಬದ್ಧವಾದ ಹಕ್ಕು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ನೀವು ನನ್ನ ಮನೆಯಲ್ಲೇ ಇರಬಹುದು. ಒಂದು ವೇಳೆ ನಿಮಗೆ ಇಷ್ಟವಿದ್ದರೆ ಜೀವನ ಪರ್ಯಂತ ನನ್ನ ಮಕ್ಕಳಾಗಿಯೇ ಇರಬಹುದು. ಮಾಲೀಕರೇ, ಈಗ ನಮಗೆ ಆ ಜಮೀನು ಮತ್ತು ಆ ಮನೆಗಾಗಿ ಹೋರಾಡುವ ಅಗತ್ಯವಿಲ್ಲ. ಏಕೆಂದರೆ ನಮ್ಮ ಆಸೆ ಇಷ್ಟೇ, ಆ ಹಳೆಯ ಮನೆ ಮತ್ತು ಜಮೀನು ನಮ್ಮ ಸಣ್ಣ ತಂಗಿ ರಾಧಾಗೆ ಸಿಗಲಿ. ನಾವು ಪಟ್ಟ ಕಷ್ಟಗಳನ್ನು ಅವಳು ಪಡೆದಿರಲಿ. ನಾವು ನಿಮ್ಮ ಮನೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಮತ್ತು ನಮ್ಮ ಕಾಲ ಮೇಲಿನ ನಿಂತಾಗ ನಮ್ಮದೇ ಆದ ಒಂದು ಚಿಕ್ಕ ಮನೆಯನ್ನು ಮಾಡಿಕೊಡುತ್ತೇವೆ ಮಾಲೀಕರೇ. ಜಮೀನ್ದಾರನ ಕಣ್ಣುಗಳು ಕೂಡ ತುಂಬಿ ಬರುತ್ತವೆ. ಅವನು ಇಬ್ಬರನ್ನೂ ನೋಡುತ್ತಾನೆ. ನೀವಿಬ್ಬರು ನಿಜವಾಗಿಯೂ ನನ್ನ ಹೆಣ್ಣು ಮಕ್ಕಳೇ. ಇಂದಿನಿಂದ ನೀವು ನಮ್ಮೊಂದಿಗೆ ಇರುತ್ತೀರಾ ಮತ್ತು ಬದುಕಿನಲ್ಲಿ ದೊಡ್ಡ ಯಶಸ್ಸು ಗಳಿಸಿದ ಮೇಲೆಯೇ ನನ್ನ ಮನೆಯಿಂದ ಹೊರಹೋಗಬೇಕು. ಸರಿನಾ? ನಡೆಯಿರಿ, ಹೋಗೋಣ. ಅಂದು ಆ ಇಬ್ಬರು ಅಕ್ಕ ತಂಗಿಯರು ತಮಗಿದ್ದ ಆ ಹಳೆಯ ಮನೆಯನ್ನು ಕಳೆದುಕೊಂಡಿರಬಹುದು. ಆದರೆ ಜಮೀನ್ದಾರನ ರೂಪದಲ್ಲಿ ಅವರಿಗೆ ಒಂದು ಹೊಸ ಕುಟುಂಬ, ಹೊಸ ಆಶ್ರಯ ಮತ್ತು ಗೌರವಯುತವಾದ ಬದುಕಿನ ಹೊಸ ಆರಂಭ ಸಿಕ್ಕಿತು. ತಮ್ಮ ಸಣ್ಣ ತಂಗಿ ರಾಧಾಳ ಭವಿಷ್ಯಕ್ಕಾಗಿ ಆ ಮನೆ ಮತ್ತು ಜಮೀನನ್ನು ತ್ಯಾಗ ಮಾಡಿದ್ದು ಅವರಿಗೆ ಒಂದು ಸಣ್ಣ ಬೆಲೆಯಾಗಿ ಕಂಡಿತು. ನದಿಯ ದಡದ ಅವರ ಹಳೆಯ ಸಫಲ ಕಥೆ ಮುಗಿದು ಜಮೀನ್ದಾರನ ಮನೆಯಲ್ಲಿ ಅವರ ಹೊಸ ಯಶೋಗಾಥೆ ಆರಂಭವಾಯಿತು.